ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಹೋಳಿ ಹಬ್ಬದ ತಕ್ಷಣ ನಿಮ್ಮ ಜೀವನದಲ್ಲಿ ಅಚ್ಚರಿ ಮೂಡಿಸುವ ಮಹತ್ತರ ಬದಲಾವಣೆಗಳು ಆರಂಭವಾಗುತ್ತೆ. ಬಣ್ಣಗಳ ಹಬ್ಬವಾದ ಹೋಳಿ ಕೇವಲ ಸಂಭ್ರಮದ ದಿನ ಅಲ್ಲ, ಅದು ಹಳೆಯ ಕಷ್ಟಗಳನ್ನು ಸುಟ್ಟು ಹಾಕಿ ಹೊಸ ಶಕ್ತಿಯನ್ನು ನೀಡುವ ದೈವಿಕ ಕ್ಷಣ. ಪುರಾಣಗಳಲ್ಲಿ ಹೋಲಿಕಾ ದಹನ ಆಗಿದ್ದು ಮತ್ತು ಭಕ್ತ ಪ್ರಹ್ಲಾದ ರಕ್ಷಿಸಲ್ಪಟ್ಟ ಘಟನೆ ನಮಗೆ ತಿಳಿದಿರೋದು ಎಲ್ಲರಿಗೂ ಗೊತ್ತೇ ಇದೆ. ಸತ್ಯ, ಭಕ್ತಿ ಮತ್ತು ಧೈರ್ಯ ಇರುವವರನ್ನು ಯಾರೂ ಏನು ಮಾಡೋದಕ್ಕೆ ಆಗೋದಿಲ್ಲ, ಯಾವತ್ತೂ ಸೋಲಿಸೋದಕ್ಕೆ ಆಗೋದಿಲ್ಲ. ಅದೇ ಶಕ್ತಿ ಈಗ ನಿಮ್ಮ ಜೀವನದಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದೆ. ಮೇಷರಾಶಿಯವರು ಸ್ವಭಾವತಃ ಉತ್ಸಾಹಿ, ಧೈರ್ಯಶಾಲಿ ಮತ್ತು ನಿರ್ಧಾರಾತ್ಮಕರು. ಆದರೆ ಇತ್ತೀಚೆಗೆ ನೀವು ಮಾಡಿದ ಕೆಲವು ಪ್ರಯತ್ನಗಳು ತಕ್ಷಣ ಫಲ ಕೊಡದ ಕಾರಣ ಮನಸ್ಸಿನಲ್ಲಿ ಸ್ವಲ್ಪ ನಿರಾಶೆ ಉಂಟಾಗಿರಬಹುದು. ಹೋಳಿ ನಂತರ ಈ ಸ್ಥಿತಿ ಬದಲಾಗುತ್ತೆ. ನಿಮ್ಮ ಮುಂದಿರುವ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತೆ. ನೀವು ಆರಂಭಿಸಿದ ಕೆಲಸದಲ್ಲಿ ಪ್ರಗತಿ ಕಾಣೋದಕ್ಕೆ ಪ್ರಾರಂಭಿಸುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಅವಕಾಶ ಅನ್ನೋದು ಸಿಗಬಹುದು. ನಿಮ್ಮ ಪರಿಶ್ರಮವನ್ನು ಇಷ್ಟು ದಿನ ಯಾರು ಗಮನಿಸಿಲ್ಲೋ ಅವರು ಕೂಡ ಐಡೆಂಟಿಫೈ ಮಾಡೋದಕ್ಕೆ ಮಾಡ್ತಾರೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಅವಕಾಶ ನಿಮಗೆ ಬರುತ್ತೆ. ನಿಮ್ಮ ಪರಿಶ್ರಮ ಇಷ್ಟು ದಿನ ಯಾರು ನೋಡಿಲ್ಲ ಅವರೆಲ್ಲ ಕೂಡ ನಿಮ್ಮನ್ನು ನೋಡ್ತಾರೆ. ಇನ್ನು ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರುತ್ತೆ. ನಿಮಗೆ ಪ್ರಮೋಷನು, ಟ್ರಾನ್ಸ್ಫರು, ಹೊಸ ಜವಾಬ್ದಾರಿ ಸಾಧ್ಯತೆ ಇದೆ. ಈ ಸ್ವಂತ ವ್ಯವಹಾರದಲ್ಲಿರೋರಿಗೆ ಹೊಸ ಒಪ್ಪಂದ ಬರ್ಬೋದು, ಒಳ್ಳೆ ಗ್ರಾಹಕರು ಸಿಗ್ಬೋದು. ಹೋಳಿ ನಂತರ 30ರಿಂದ 60 ದಿನಗಳು ನಿಮಗೆ ವೃತ್ತಿ ಜೀವನದ ದೃಷ್ಟಿಯಿಂದ ಅತ್ಯಂತ ಮುಖ್ಯ ದಿನಗಳಾಗಿರುತ್ತೆ. ಇನ್ನು ಆರ್ಥಿಕವಾಗಿ ನೋಡಿದರೆ ಒಂದು ಅಚ್ಚರಿ ಲಾಭ, ಎಲ್ಲಿಂದಲೂ ದುಡ್ಡು ಬರಬಹುದು. ಹಳೆಯ ಬಾಕಿ ಹಣ ಮರಳಿ ಬರಬಹುದು, ಅಥವಾ ನೀವು ಹೂಡಿಕೆ ಮಾಡಿದ ಕ್ಷಣದಿಂದ ಒಂದು ಸ್ಥಳದಿಂದ ಲಾಭದ ಸೂಚನೆ ನಾವು ಕಾಣಬಹುದು. ಆದರೆ ಆತುರದ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ನೀವು ಪ್ಲ್ಯಾನ್ ಜೊತೆಗೆ ನಡೆದುಕೊಂಡ್ರೆ ಉಳಿತಾಯ ಅನ್ನೋದು ಹೆಚ್ಚುತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷದ ಬಣ್ಣಗಳು ತುಂಬಿಕೊಳ್ಳುತ್ತೆ. ಮನೆಯಲ್ಲೊಂದು ಶುಭ ಸುದ್ದಿ ಅನ್ನೋದು ಕೇಳಿ ಬರಬಹುದು. ವೈವಾಹಿಕ ಜೀವನದಲ್ಲಿ ಇದ್ದ ಸಣ್ಣ ಗೊಂದಲಗಳು ನಿವಾರಣೆಯಾಗುತ್ತೆ. ಪ್ರೇಮ ಸಂಬಂಧದಲ್ಲಿರೋರಿಗೆ ಈ ಸಮಯ ಸ್ಪಷ್ಟತೆ ಮತ್ತು ವಿಶ್ವಾಸವನ್ನು ತರುತ್ತೆ. ನಿಮ್ಮ ಮನಸ್ಸಿನ ಮಾತನ್ನು ತೆರೆಯಾಗಿ ಹೇಳಿದರೆ ಸಂಬಂಧ ಮತ್ತಷ್ಟು ಬಲವಾಗುತ್ತೆ. ವಿವಾಹ ಯೋಗ್ಯರಿಗೆ ಉತ್ತಮ ಪ್ರಸ್ತಾಪಗಳು ಬರಬಹುದು. ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಜನರು ನಿಮ್ಮ ಧೈರ್ಯ ಮತ್ತು ನೇರತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಸಾರ್ವಜನಿಕ ಕ್ಷೇತ್ರದಲ್ಲಿರೋರಿಗೆ ಹೊಸ ಪರಿಚಯಗಳು ಲಾಭವನ್ನು ತರಬಹುದು. ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮಾತಿನ ಶಕ್ತಿಯಿಂದ ಅದು ಹೆಚ್ಚಾಗುತ್ತೆ. ಆಧ್ಯಾತ್ಮಿಕವಾಗಿ ಹೋಳಿ ನಿಮ್ಮ ಜೀವನದಲ್ಲಿ ಶುದ್ಧೀಕರಣದ ಸಮಯ. ಈ ದಿನ ಅಥವಾ ನಂತರದ ಮಂಗಳವಾರ ದೇವರ ಆರಾಧನೆ ಮಾಡಿ, ಒಂದು ದೀಪ ಹಚ್ಚಿ ನಿಮ್ಮ ಸಂಕಲ್ಪವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇಡಿ. ನೀವು ಇಟ್ಟ ಒಂದು ಸಂಕಲ್ಪ ಏನಿದೆ ಈ ವರ್ಷ ನೆರವೇರೋದಕ್ಕೆ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಸಣ್ಣ ಎಚ್ಚರಿಕೆ ಕೂಡ ಅಗತ್ಯವಾಗಿರುತ್ತೆ. ಅತಿಯಾದ ಒತ್ತಡ ಮತ್ತು ಕೋಪವನ್ನು ಆಲ್ಮೋಸ್ಟ್ ನಿಯಂತ್ರಣ ಮಾಡಿ. ವ್ಯಾಯಾಮ, ಯೋಗ ಅಥವಾ ಧ್ಯಾನ ಆರಂಭಿಸಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಮನಸ್ಸಿನ ಶಾಂತಿ, ದೈಹಿಕ ಆರೋಗ್ಯ ಕೂಡ ಸಹಾಯಕವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಕಾಲ. ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನಗಳಲ್ಲಿ ನಿಮ್ಮ ಶ್ರಮ ಫಲ ನೀಡುತ್ತೆ. ಕ್ರೀಡೆ ಅಥವಾ ಒಂದು ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಸಾಧನೆ ಸಾಧ್ಯವಾಗುತ್ತೆ. ಈ ಸ್ನೇಹ ವಲಯದಲ್ಲಿ ಒಂದು ಸತ್ಯ ಬಹಿರಂಗ ಆಗಬಹುದು. ಯಾರು ನಿಜವಾದ ಬೆಂಬಲಿಗರು ಎಂಬುದು ಸ್ಪಷ್ಟವಾಗುತ್ತೆ. ಈ ಅರಿವು ನಿಮಗೆ ಭವಿಷ್ಯದಲ್ಲಿ ಸರಿಯಾದ ಆಯ್ಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆ ಮೇಷರಾಶಿಯವರೇ, ಹೋಳಿ ಹಬ್ಬ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭ. ನೀವು ಅನುಭವಿಸಿದ ಕಷ್ಟಗಳು ಈಗ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತೆ. ಹಳೆಯ ಅಧ್ಯಾಯ ಮುಗಿದು ಹೊಸ ಸಾಧನೆಯ ಒಂದು ಅಧ್ಯಾಯ ಆರಂಭವಾಗುತ್ತೆ. ಧೈರ್ಯ, ಶಕ್ತಿ ಮತ್ತು ವಿಶ್ವಾಸದೊಂದಿಗೆ ಮುಂದೆ ಸಾಗಿರಿ. ಈ ಬಣ್ಣಗಳ ಹಬ್ಬ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ, ಕುಟುಂಬ ಸೌಹಾರ್ದ, ಮಾನಸಿಕ ಶಾಂತಿ ಮತ್ತು ಸಮಾಜದಲ್ಲಿ ಗೌರವವನ್ನು ತರುತ್ತೆ. ಆದ್ದರಿಂದ ಮೇಷರಾಶಿಯವರೇ, ಹೋಳಿ ಹಬ್ಬದ ತಕ್ಷಣ ನಡೆಯುವ ಈ ಶುಭ ಘಟನೆಗಳನ್ನು ಸ್ವಾಗತಿಸೋದಕ್ಕೆ ಸಿದ್ಧರಾಗಿ. ಇದು ನಿಮ್ಮ ಸಮಯ.
ನಿಮ್ಮ ವಿಜಯದ ಆರಂಭ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.